ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏನು ನಮ್ಮ ಚಂದನ ಅಂತಕ್ಕಂಥ ಹುಡುಗಿ 7ನೇ ತರಗತಿಯ ಹುಡುಗಿ ಅವರು ರಸ್ತೆಯ ಅಪಘಾತದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತ ಆಗಿದ್ದರು. ಸೊ ಅದಾದ ನಂತರ ಆ ಒಂದು ಶಾಲೆಯ ಮುಂದೆ ಹಂಸನ್ನು ನಿರ್ಮಾಣ ಮಾಡಲಾಗಿತ್ತು. ಅವರನ್ನು ಯಾಕೆ ಜಾಸ್ತಿ ಸ್ಮರಣೆ ಮಾಡ್ತಿದ್ದೀವಿ ನಾವು ಅಂತಂದರೆ, ಅವರು ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದು ಅಂತೇಳಿ ಪೇಪರ್ನಲ್ಲೆಲ್ಲ ಕೂಡ ಬಂದಿತ್ತು. ಖಂಡಿತ ನಾನು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಅವರ ದೇಹದ ಅಂಗಾಂಗಗಳು ಸಾಕಷ್ಟು ಒಂದು 5 ಜನರ ಒಂದು ಜೀವವನ್ನು ಉಳಿಸಿದೆ ಅಂತಲೂ ಕೂಡ ನಾವು ಪೇಪರಲ್ಲೆಲ್ಲ ಓದಿದ್ದೀವಿ. ಅದರ ಜೊತೆಗೆ ಅವರಿಗೆ ಗೌರವವನ್ನು ಸೂಚಿಸೋದಕ್ಕೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಪಾರ್ಕಿಗೆ ಒಂದು ಪಾರ್ಕಿಗೆ ಅವರ ಹೆಸರನ್ನು ಇಡಲಾಗಿದೆ. ಚಂದನ ವನ ಅಂತೇಳಿ ಹೆಸರನ್ನು ಕೂಡ ಇಡಲಾಗಿದೆ. ನಾನಿಲ್ಲಿ ಏನಕ್ಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ತಾಲೂಕು ನ್ಯಾಯಾಲಯದ ನಿರ್ದೇಶನದಂತೆ ಅಲ್ಲಿ ಶಾಲೆಯ ಮುಂದೆ ಹಂಸನ್ನು ಹಾಕಲಾಗಿತ್ತು. ಖಂಡಿತ ಈಗ ಆ ಹಂಸು ಇಲ್ಲ. ದಯಮಾಡಿ ಒಂದು ಪ್ರಾಣ ಹೋದ ನಂತರ ನಾವು ಸಾಕಷ್ಟು ಒಂದು ವಿಚಾರಗಳನ್ನು ನಾವು ಮಾಡೋದಕ್ಕಿಂತ ಮುಂಚೆ ಮೊದಲನೇ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ಮೊದಲು ನಾವು ಹಂಸನ್ನು ದಯವಿಟ್ಟು ಹಾಕಿಸ್ಲೇಬೇಕು. ಈ ಒಂದು ವಿಚಾರವನ್ನು ಶೇರ್ ಮಾಡಿ ಸಾಕಷ್ಟು ಈ ಒಂದು ತಾಲೂಕಿನ ಆಡಳಿತಕ್ಕೆ ಇದು ಮತ್ತೆ ಮನವರಿಕೆ ಆಗಲಿ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಹಂಸು ಮರು ನಿರ್ಮಾಣ ಆಗಲಿ ಆ ಒಂದು ಶಾಲೆ ಮುಂದೆ.